ವೀಕ್ಷಕರೇ, ಸಿನಿಮಾ ಅನ್ನೋದು ಒಂದು ಮನರಂಜನೆ ಮಾಧ್ಯಮ. ಬಹುಶಃ ಇಷ್ಟೆಂತ ನೀವು ತಿಳ್ಕೊಂಡಿದ್ರೆ ಅದು ತಪ್ಪು. ಏಕೆಂದ್ರೆ ಸಿನಿಮಾ ಮಾಧ್ಯಮ ಇವತ್ತು ಮನರಂಜನೆಗೆ ಮಾತ್ರ ಸೀಮಿತ ಆಗದೆ ಸಮಾಜದಲ್ಲಿನ ಅಂಕು ಡೊಂಕುಗಳನ್ನ ತಿದ್ದೋದಿಕ್ಕೆ, ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನ ಕೊಡೋದಿಕ್ಕೆ ಮತ್ತು ಸಾಮರಸ್ಯವನ್ನ ಬೆಳೆಸೋದಿಕ್ಕೆ ಉತ್ತಮ ಮಾರ್ಗ ಆಗಿದೆ. ಅದರಲ್ಲೂ ಭಾರತೀಯ ಚಿತ್ರರಂಗವಂತೂ ಬೃಹತ್ತಾಗಿ ಬೆಳೆದು ಜನರಿಗೆ ಹತ್ರ ಆಗಿದೆ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅವನು ಕಾಣದಂತ ಪ್ರಪಂಚವನ್ನ ತೋರಿಸೋದ್ರಿಂದ ಹಿಡಿದು ಒಂದೊಳ್ಳೆ ಸಮಾಜ, ದೇಶ ಹೇಗಿರ್ಬೇಕು ಅನ್ನೋದನ್ನ ತೋರಿಸೋದ್ರಿಂದ ಹಿಡಿದು ನಾವ್ಯಾವತ್ತೂ ಕೂಡ ನೋಡದಂತ ಪೌರಾಣಿಕ ಕಥೆಗಳು, ನಾಯಕರು, ನಮ್ಮ ದೇವತೆಗಳು ಹೇಗಿರ್ತಾರೆ ಅಂತ ತೋರಿಸೋದ್ರಲ್ಲಿ ಈ ಸಿನಿಮಾಗಳು ಬಹುಮುಖ್ಯ ಪಾತ್ರವನ್ನ ವಹಿಸ್ತವೆ. ಈ ಎಲ್ಲಾ ವಿಷಯಗಳಲ್ಲೂ ಕೂಡ ಭಾರತೀಯ ಚಿತ್ರರಂಗ ಅಗಾಧವಾದಂತ ಕೆಲಸವನ್ನ ಮಾಡಿದೆ. ಆದ್ರೆ ಧರ್ಮ ಮತ್ತು ಧಾರ್ಮಿಕತೆಯ ಸೂಕ್ಷ್ಮತೆ ವಿಷಯಗಳು ಬಂದಾಗ ಮಾತ್ರ ಯಾಕೋ ಭಾರತೀಯ ಸಿನಿಮಾಗಳು ವಾಸ್ತವಕ್ಕಿಂತ ಬೇರೆ ಇನ್ನೇನೋ ತೋರಿಸ್ತಾ ಬಂದಿದ್ದಾವೆ ಅನ್ನೋದನ್ನ ಇತ್ತೀಚಿನ ಯುವ ಜನತೆ ಮತ್ತು ಸಮಾಜದ ಆಗು ಹೋಗುಗಳನ್ನ ಸೂಕ್ಷ್ಮವಾಗಿ ಗಮನಿಸುವಂತ ಪ್ರಜ್ಞಾವಂತರ ಅಭಿಪ್ರಾಯವಾಗಿದೆ. ಅದರಲ್ಲೂ ಬಾಲಿವುಡ್ ಸಿನಿಮಾಗಳು ಈ ಹಿಂದೆ ಹಿಂದೂ ಧರ್ಮ ಮತ್ತು ದೇವರುಗಳ ವಿಷಯ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ನಾವು ಮನೆಯಲ್ಲಿ ಆಚರಿಸೋದಕ್ಕಿಂತ ಭಿನ್ನವಾಗಿ ಮತ್ತು ತಮಗೆ ಬೇಕಾದ ಹಾಗೆ ಚಿತ್ರಿಸಿದ್ದಾರೆ ಅನ್ನುವಂತ ವಿಶ್ಲೇಷಣೆಗಳು ಇತ್ತೀಚೆಗೆ ಹೆಚ್ಚಾಗಿ ಕೇಳ್ಬರ್ತಿವೆ. ಮತ್ತೆ ಅವು ಹೆಚ್ಚಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಿವೆ. ನಮ್ಮ ಕನ್ನಡದ ಕಾಂತಾರ ಸರಣಿಯ ಸಿನಿಮಾಗಳು ಬಿಡುಗಡೆ ಆದಾಗಂತೂ ದೇಶದ ಉದ್ದಗಲಕ್ಕೂ ಜನ ಮಾತನಾಡಿಕೊಂಡಿದ್ದು ಇದನ್ನೇ. ಧಾರ್ಮಿಕತೆ ಮತ್ತು ಹಿಂದೂ ಧರ್ಮದ ದೇವರುಗಳ ಬಗ್ಗೆ ಇಷ್ಟು ನೈಜವಾಗಿ ಯಾಕೆ ಹಿಂದಿ ಸಿನಿಮಾಗಳಲ್ಲಿ ತೋರಿಸಲಿಲ್ಲ ಅಂತ ಚರ್ಚೆ ಶುರುವಾಯಿತು. ಹಾಗಾದ್ರೆ ಬಾಲಿವುಡ್ ಸಿನಿಮಾ ರಂಗ ಹಿಂದೂ ವಿರೋಧಿ ಆಗಿತ್ತ ಅಥವಾ ಹಿಂದೂ ವಿರೋಧಿ ಗುಂಪುಗಳ ಕೈಯಲ್ಲಿತ್ತ? ಒಂದ್ ರೀತಿ ಇದಕ್ಕೆ ಹೌದು ಅನ್ನುವಂತ ಉತ್ತರ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಅದಕ್ಕೆ ಕಾರಣ ಅನೇಕ ಸಿನಿಮಾಗಳಲ್ಲಿ ಹಿಂದೂ ದೇವರುಗಳನ್ನ ನಿಂದಿಸುವಂತ ಮತ್ತು ಬೇರೆಯವರು ಮಾಡಿರುವಂತ ಅನಾಚಾರಗಳನ್ನ ಹಿಂದೂಗಳ ತಲೆಗೆ ಕಟ್ಟುವಂತ ಪ್ರಯತ್ನಗಳನ್ನ ನೋಡಿದ್ರೆ ಈ ಒಂದು ಅನುಮಾನ ಬಾರದೇ ಇರೋದಿಲ್ಲ. ಆದ್ರೆ ಈಗ ಕಾಲ ಬದಲಾಗಿದೆ. ಜನರು ಹೆಚ್ಚು ಪ್ರಜ್ಞಾವಂತರಾಗಿದ್ದಾರೆ. ಒಂದು ಸಿನಿಮಾ ನೋಡಿದ ಕೂಡಲೇ ಅದರಲ್ಲಿ ಯಾವ್ದು ಸತ್ಯ, ಯಾವುದು ಕಲ್ಪಿತ ಮತ್ತು ಯಾವುದು ಸಮಾಜಕ್ಕೆ ಮಾರಕ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಕಂಡುಹಿಡಿಯೋದು ಮಾತ್ರ ಅಲ್ಲ, ಸೋಷಿಯಲ್ ಮೀಡಿಯಾದ ಮೂಲಕ ಆ ಸಿನಿಮಾದ ನಿರ್ದೇಶಕನು ಕೇಳಿಸುವ ಹಾಗೆ ಮುಖಕ್ಕೆ ಹೊಡೆದಂತೆ ಹೇಳ್ತಾರೆ. ಹಾಗಾದ್ರೆ ಬಾಲಿವುಡ್ ಆಗ ಹೇಗಿತ್ತು, ಈಗ ಹೇಗಾಗಿದೆ? ಇದ್ರ ಬಗ್ಗೆ ಒಂದು ಸಣ್ಣ ಅವಲೋಕನೆಯನ್ನ ನಡೆಸೋಣ ಬನ್ನಿ ವೀಕ್ಷಕರೇ. ಮೊದಲನೇದು, ಹಿಂದೂ ವಿಲನ್ಗಳು. ಸುಮಾರು 30 ವರ್ಷಗಳ ಕಾಲ ಠಾಕೂರ್ ಅಂದ್ರೆ ದಬ್ಬಾಳಿಕೆ ಜಮೀನ್ದಾರು ಖಾಯಂ ವಿಲನ್ಗಳಾಗಿದ್ರು. ಆದ್ರೆ ಅದಕ್ಕಿಂತನೂ ಸೂಕ್ಷ್ಮವಾಗಿ ಪಂಡಿತ್ ಅಥವಾ ಪೂಜಾರಿಯನ್ನ ಲೋಬಿ ಅಥವಾ ಕಪಟಿಯಂತೆ ಚಿತ್ರಿಸಲಾಗ್ತಿತ್ತು. ನಿಜ ಹೇಳಬೇಕು ಅಂದ್ರೆ ಅದು ಪ್ರೇಕ್ಷಕರ ಗಮನಕ್ಕೆ ಬರ್ತಾನೆ ಇರಲಿಲ್ಲ. ಒಂದು ಪಾತ್ರದ ಹಣೆಯಲ್ಲಿ ತಿಲಕ ಇದ್ದು ಶ್ಲೋಕಗಳನ್ನ ಪಠಿಸ್ತಾ ಇದ್ರೆ ಆತ ರಹಸ್ಯ ವಿಲನ್ ಅಥವಾ ಹಾಸ್ಯದ ವಸ್ತು ಆಗಿರ್ತಾ ಇದ್ದ. ಅಂದಿನ ಕಾಲದ ನಾಯಕನನ್ನ ದೇವರನ್ನ ನಂಬದಂತ ನಾಸ್ತಿಕನಂತೆ ಚಿತ್ರಿಸೋದು ಸಾಮಾನ್ಯ ಆಗಿತ್ತು. 1975ರಲ್ಲಿ ಬಂದಂತ ದೀವಾರ್ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ದೇವಸ್ಥಾನದ ಹೊರಗಡೆ ನಿಂತು ದೇವರಿಗೆ ಸವಾಲ್ ಹಾಕುವಂತ ದೃಶ್ಯ ಇದಕ್ಕೆ ಒಂದು ದೊಡ್ಡ ಉದಾಹರಣೆ. ಹಿಂದೂ ಚಿಹ್ನೆಗಳನ್ನ ಟೀಕೆಗೆ ಒಳಪಡಿಸ್ತಾ ಇದ್ರೆ ಇತರೆ ಸಮುದಾಯದ ಪಾತ್ರಗಳನ್ನ ಅತಿಯಾದಂತ ಒಳ್ಳೆಯತನದ ಚೌಕಟ್ಟಿನಲ್ಲಿ ಇರಿಸಲಾಗ್ತಿತ್ತು. ಬೇರೆ ಧರ್ಮದ ಪಾತ್ರಗಳನ್ನ ಮಾಡಿಸಿದಾಗ ಅವರು ಹಿಂದೂಗಳಿಗೆ ಒಳ್ಳೆಯದನ್ನ ಮಾಡುವಂತ ಮತ್ತು ಅವರ ಶ್ರೇಯಸ್ಸಿಗಾಗಿ ಪ್ರಾರ್ಥನೆ ಮಾಡುವಂತ ಪಾತ್ರಗಳು ಆಗಿರ್ತಾ ಇದ್ವು. ಅದಲ್ಲದೆ ಅವರು ಹಿಂದೂ ಕುಟುಂಬಕ್ಕಾಗಿ ಪ್ರಾಣವನ್ನೇ ಕೊಡುವಂತ ನೆರೆಹೊರೆಯ ಕುಟುಂಬದಂತೆ ತೋರಿಸ್ತಾ ಇದ್ರು. ಇದು ಹೇಳೋದಕ್ಕೆ ಚೆನ್ನಾಗಿದ್ರು ಕೂಡ ವಾಸ್ತವಕ್ಕೆ ಅಷ್ಟೇನು ಹತ್ರ ಇರ್ಲಿಲ್ಲ ಅನ್ನೋದು ಮಾತ್ರ ಸತ್ಯ. ಹಾಗಾಗಿನೇ ಪಾಕಿಸ್ತಾನವನ್ನ ಯಾವತ್ಗೂ ಅಮನ್ ಕಿ ಆಶಾ ಅಂದ್ರೆ ಶಾಂತಿಯ ಭರವಸೆ ಅಂತಾನೆ ಬಾಲಿವುಡ್ ನ ಸಿನಿಮಾಗಳಲ್ಲಿ ತೋರಿಸಲಾಗ್ತಿತ್ತು. 2000 ದಶಕ ಅಂತೂ ಶಾರುಖ್ ಖಾನ್ ಒತ್ತಿ ಹೇಳ್ತಾ ಇದ್ದಂತ ಜಾತ್ಯತೀತೆಯಿಂದ ತುಂಬ ಹೋಗಿತ್ತು ಅಂದ್ರೆ ಸುಳ್ಳಲ್ಲ. ಅದಕ್ಕೆ ಬೆಸ್ಟ್ ಉದಾಹರಣೆ ಅಂದ್ರೆ ಚಕ್ ದೆ ಇಂಡಿಯಾ ಮತ್ತು ಮೈ ನೇಮ್ ಇಸ್ ಖಾನ್ ಚಿತ್ರಗಳು. ಇವು ಈ ಒಂದು ಅಜೆಂಡಾಗಳನ್ನ ಸಾದರಪಡಿಸೋದಕ್ಕೆ ಬಂದಂತ ಸ್ಪಷ್ಟ ಉದಾಹರಣೆಗಳು. ಈ ಚಕ್ ದೆ ಇಂಡಿಯಾ ಸಿನಿಮಾ ಭಾರತೀಯರಿಗೆ ಸ್ಫೂರ್ತಿದಾಯಕ ಸಿನಿಮಾ ಅಂತೂ ಹೌದು. ಆದ್ರೆ ಅದ್ರ ಮೂಲಕ ಹಿಂದೂಗಳನ್ನ ಅಲ್ಪಸಂಖ್ಯಾತರ ದ್ವೇಷಿಗಳಂತೆ ಚಿತ್ರಿಸಿರೋದು ದುರಂತ. ಕಬೀರ್ ಖಾನ್ ಎಂಬ ಮುಸ್ಲಿಂ ನಾಯಕ ಪಾಕಿಸ್ತಾನದ ವಿರುದ್ಧ ಪಂದ್ಯವನ್ನು ಸೋತಾಗ ಇಡೀ ದೇಶ ಅವನನ್ನು ದೇಶದ್ರೋಹಿ ಅಂತ ಕರೆಯುತ್ತೆ. ಒಬ್ಬ ಭಾರತೀಯ ಮುಸ್ಲಿಂ ತನ್ನ ದೇಶಭಕ್ತಿಯನ್ನು ಸಾಬೀತುಪಡಿಸೋದಕ್ಕೆ ವಿಶ್ವಕಪ್ ಅನ್ನ ಗೆಲ್ಲೇಬೇಕು ಎಂಬ ಸಂದೇಶ ಇಲ್ಲಿದೆ. ಇದು ನಿಜಕ್ಕೂ ಒಳ್ಳೆ ವಿಷಯನೇ. ಆದ್ರೆ ಭಾರತೀಯ ಬಹುಸಂಖ್ಯಾತರನ್ನ ಯಾವಾಗ್ಲೂ ಕೂಡ ಅಸಹಿಷ್ಣು ಗುಂಪು ಅಂತ ಯಾಕೆ ತೋರಿಸಲಾಯಿತು? ಇನ್ನು ಮೈ ನೇಮ್ ಇಸ್ ಖಾನ್, ಐ ಆಮ್ ನಾಟ್ ಎ ಟೆರರಿಸ್ಟ್, ನನ್ನ ಹೆಸರು ಖಾನ್, ನಾನು ಭಯೋತ್ಪಾದಕ ಅಲ್ಲ ಎಂಬುದು ಜಾಗತಿಕ ಘೋಷಣೆ ಆಯಿತು. ಇಲ್ಲಿ ನಾಯಕನಿಗೆ ಆಸ್ಪರ್ಜರ್ ಸಿಂಡ್ರೋಮ್ ಕೊಡುವಂತ ಮೂಲಕ ಅವನನ್ನ ಶಾಶ್ವತ ಮುಗ್ಧನನ್ನಾಗಿ ಚಿತ್ರೀಕರಿಸಲಾಯಿತು. ಇಲ್ಲಿ ಭಯೋತ್ಪಾದನೆ ಸೈದ್ಧಾಂತಿಕ ಬೇರುಗಳ ಕುರಿತು ಚರ್ಚೆ ಮಾಡೋದನ್ನ ಬಿಟ್ಟು ಅನ್ಯ ಧರ್ಮದವರನ್ನ ಭಯೋತ್ಪಾದನೆಯ ಬಲಿಪಶುಗಳಂತೆ ಚಿತ್ರಿಸಲಾಯಿತು. ಪಾಕಿಸ್ತಾನ ಕೂಡ ಕಾಲದಿಂದ ಇದೇ ಒಂದು ಹಸಿ ಸುಳ್ಳನ್ನ ಹೇಳ್ತಾ ಬರ್ತಿದೆ. ದುರಂತ ಅಂದ್ರೆ ಭಯೋತ್ಪಾದನೆಯ ನಿಜವಾದ ಬಲಿಪಶುಗಳು ನಾವು ಭಾರತೀಯ ಹಿಂದೂಗಳು. ಬಾಲಿವುಡ್ ಯಾವತ್ತೂ ಕೂಡ ಈ ಒಂದು ಸತ್ಯವನ್ನ ಗಟ್ಟಿ ಧ್ವನಿಯಲ್ಲಿ ಹೇಳಲೇ ಇಲ್ಲ. ಇನ್ನು ಪಿಕೆ ಎಂಬ ಕುಚೋದ್ಯ ಸಿನಿಮಾ 2010ರ ದಶಕದ ಮಧ್ಯಭಾಗದಲ್ಲಿ ಬಂದಂತ 2 ಸಿನಿಮಾಗಳು ಈ ಒಂದು ಅಂತರವನ್ನ ಹೆಚ್ಚುವಂತೆ ಮಾಡಿದ್ವು.
ಆದ್ರೆ ಜನಕ್ಕೆ ಮಾತ್ರ ಇದು ಗೊತ್ತೇ ಆಗ್ಲಿಲ್ಲ. ಓ ಮೈ ಗಾಡ್ ಮತ್ತು ಪಿಕೆ ಸಿನಿಮಾಗಳು ಬಂದಾಗ ಉದ್ವಿಗ್ನತೆ ತಾರಕಕ್ಕೇರಿತು. ಈ ಒಂದು ಸಿನಿಮಾಗಳಲ್ಲಿ ಸ್ಪಷ್ಟವಾಗಿ ಹಿಂದೂಗಳ ಧಾರ್ಮಿಕ ಭಾವನೆಗಳನ್ನ ಕೆಣಕೋದು ಕಣ್ಣಿಗೆ ರಾಚುವಂತಿತ್ತು. ಹಿಂದೂಗಳ ಶ್ರದ್ಧಾ ಕೇಂದ್ರಗಳನ್ನ ಗುರಿಯಾಗಿಸಿ ಅಸಂಬದ್ಧ ಪ್ರಶ್ನೆಗಳನ್ನ ಕೇಳೋದು, ದೇವರುಗಳನ್ನ ನಗೆಪಾಟಲಿಗೆ ಈಡ್ ಮಾಡೋದು, ದೇವರು ಅಂದ್ರೆ ಅಸ್ತಿತ್ವದಲ್ಲಿ ಇರದಂತ ವ್ಯಕ್ತಿ ಅನ್ನುವಂತೆ ಚಿತ್ರಿಸೋದು, ಹೀಗೆ ಕಲೆ ಮತ್ತು ಕ್ರಿಯಾಶೀಲತೆ ಹೆಸರಲ್ಲಿ ತಮ್ಗೇನ್ ತೋಚುತ್ತೋ ಅದನ್ನೇ ಮಾಡಿದ್ರು. ಆದ್ರೆ ಪ್ರೇಕ್ಷಕ ಮಾತ್ರ ಅವುಗಳ ಸನ್ನಿವೇಶಗಳಿಗೆ ನಕ್ಕು ನಕ್ಕು ಏನು ಕೂಡ ಹಾಗೆ ಇಲ್ಲ ಎಂಬಂತೆ ಸುಮ್ನೆ ಮನೆಗೆ ಹೋಗ್ತಿದ್ದ. ಇನ್ನು ಈ ಪಿಕೆ ಸಿನಿಮಾದಲ್ಲಂತೂ ಇದು ಸ್ವಲ್ಪ ಜಾಸ್ತಿನೇ ಇತ್ತು. ಪಿಕೆ ಚಿತ್ರದಲ್ಲಿನ ಶಿವನ ವೇಷ ಧರಿಸಿದಂತ ವ್ಯಕ್ತಿ ಶೌಚಾಲಯದಲ್ಲಿ ಅಡಗಿಕೊಳ್ಳುವಂತ ದೃಶ್ಯ ಅನೇಕರಿಗೆ ಹಿಂದೂ ವಿರೋಧಿ ಪರಮಾವಧಿಯಾಗಿ ಕಾಣ್ತು. ಸಾಮಾಜಿಕ ಜಾಲತಾಣಗಳ ಮೂಲಕ ಪ್ರೇಕ್ಷಕರು ಮೊದಲ ಬಾರಿಗೆ ಇದಕ್ಕೆ ತೀವ್ರ ಪ್ರತಿರೋಧವನ್ನ ಒಡ್ಡಿದ್ರು. ಆದ್ರೆ ಏನು ಕೂಡ ಬದಲಾಗಿರ್ಲಿಲ್ಲ. ಆದ್ರೆ 2022ರಲ್ಲಿ ಬಂದಂತ ಕಾಶ್ಮೀರ್ ಫೈಲ್ ಸಿನಿಮಾದ ಮೂಲಕ ದೊಡ್ಡ ಬದಲಾವಣೆ ಆಶಾಕಿರಣ ಮೂಡೋದಕ್ಕೆ ಶುರುವಾಯಿತು. ಅದು ಕೇವಲ ಸಿನಿಮಾ ಆಗಿ ಮಾತ್ರ ಇರಲಿಲ್ಲ, ಅದೊಂದು ಭೂಕಂಪ ಆಗಿತ್ತು. ದಶಕಗಳ ಕಾಲ ದೇಶದಲ್ಲಿ ಹೆಚ್ಚು ಚರ್ಚೆಗೆ ಬಾರದಂತೆ ನೋಡ್ಕೊಂಡಿದ್ದಂತ ಸತ್ಯವೊಂದು ಲಕ್ಷಾಂತರ ಜನರ ಎದುರು ದಿಗ್ದರ್ಶನವನ್ನ ಕೊಟ್ಟಿತ್ತು. ಇದು ಅಲ್ಪಸಂಖ್ಯಾತರಿಗೆ ನೋವಾಗುತ್ತೆ ಅನ್ನುವಂತ ಕಾರಣದಿಂದ ಜನರು ಹೆಚ್ಚು ಮಾತನಾಡದಂತೆ ನೋಡ್ಕೊಂಡಿದ್ದಂತ ವಾಸ್ತವತೆ ಸಿನಿಮಾ ನಮ್ಮ ದೇಶದಲ್ಲಿ ಹೀಗೂ ಕೂಡ ಆಗಿತ್ತ ಅಂತ ರಕ್ತ ಕುದಿಯುವಂತೆ ಎದ್ದೇಳಿಸಿತ್ತು. ಹೌದು, 30 ವರ್ಷಗಳ ಕಾಲ ಕಾಶ್ಮೀರಿ ಪಂಡಿತರ ಹತ್ಯಾಕಾಂಡವನ್ನ ಬಾಲಿವುಡ್ನ ಒಂದು ಸಣ್ಣ ಅಡಿ ಟಿಪ್ಪಣಿಯಂತೆ ನೋಡಿತ್ತು. ಆದ್ರೆ ವಿವೇಕ್ ಅಗ್ನಿಹೋತ್ರಿ ಎಂಬ ನಿರ್ದೇಶಕ ಆ ಭೀಕರ ಸತ್ಯವನ್ನ ತೆರೆ ಮೇಲೆ ತಂದ್ರು. ಜನರ ಕಣ್ಣೆದುರಿಗೆ ನಿನ್ನೆ ಮೊನ್ನೆ ನಡೆದಂತ ಭಾರತೀಯ ಇತಿಹಾಸದ ಮಹಾದುರಂತವನ್ನ ತೆರೆದಿಟ್ರು. ಹೀಗಾಗಿ ಕೇವಲ 15 ಕೋಟಿ ಬಜೆಟ್ ನಲ್ಲಿ ತಯಾರಾದಂತ ಈ ಒಂದು ಸಿನಿಮಾ 340 ಕೋಟಿಗೂ ಹೆಚ್ಚು ಕಲೆಕ್ಷನ್ ಅನ್ನ ಮಾಡ್ತು. ಅದರೊಂದಿಗೆ ಜನ ಕಪೋಲ ಕಲ್ಪಿತ ಅಮನ್ ಕಿ ಆಶಾವನ್ನ ಬದಿಗಿಟ್ಟು ನೈಜ ವಿಷಯವನ್ನ ಬಯಸ್ತಿದ್ದಾರೆ ಎಂಬುದು ಸ್ಪಷ್ಟ ಆಯಿತು. ಇದರ ಬೆನ್ನಲ್ಲೇ ಬಂದಂತ ದಿ ಕೇರಳ ಸ್ಟೋರಿ ಕೂಡ ದೊಡ್ಡ ಯಶಸ್ಸನ್ನ ಕಾಣ್ತು. ಆದರೆ ಚುನಾವಣೆಯ ಕಾರಣದಿಂದಾಗಿ ಈಗ ಸದ್ಯಕ್ಕೆ ಇದರ 2ನೇ ಭಾಗವನ್ನ ಬಿಡುಗಡೆ ಆಗದಂತೆ ತಡೆ ಹಿಡಿದಿದ್ದಾರೆ. ಇನ್ನು ನಮ್ಮ ದಕ್ಷಿಣ ಸಿನಿಮಾಗಳ ಪಾಠ. ಈ ಬಾಲಿವುಡ್ ಸಿನಿ ಇಂಡಸ್ಟ್ರಿ ತನ್ನ ನಿರೂಪಣೆಯನ್ನ ಸರಿಪಡಿಸಿಕೊಳ್ಳೋದಕ್ಕೆ ಹೆಣಗಾಡ್ತಿದ್ದಾಗ ದಕ್ಷಿಣ ಭಾರತದ ಸಿನಿಮಾಗಳು, ವಿಶೇಷವಾಗಿ ಕನ್ನಡ ಮತ್ತು ತೆಲುಗು ಚಿತ್ರರಂಗ ಹಾದಿಯನ್ನ ತೋರಿಸಿದ್ವು. 2022ರಲ್ಲಿ ಬಂದಂತ ಪ್ಯಾನ್ ಇಂಡಿಯಾ ಸಿನಿಮಾ ಕಾಂತಾರ ದೇಶಾದ್ಯಂತ ಭಾರಿ ಸಂಚಲನ ಸೃಷ್ಟಿ ಮಾಡಿತು. ಬಾಲಿವುಡ್ಗೆ ಪಾಠವನ್ನ ಹೇಳ್ಕೊಟ್ಟಿತ್ತು. ದೈವ, ಕೋಲ, ಮೂಢನಂಬಿಕೆ ಅಲ್ಲ, ಅದು ಬಹುಸಂಖ್ಯಾತರ ಆರಾಧನಾ ಪ್ರತೀಕ ಮತ್ತು ಶಕ್ತಿ ಅನ್ನೋದನ್ನ ಸಂಭ್ರಮಿಸುವಂತೆ ಮಾಡಿಸಿತ್ತು. ಅಷ್ಟ್ ಮಾತ್ರ ಅಲ್ಲ, ಕಾಂತಾರ ಬಂದ್ಮೇಲೆ ದೇಶದಲ್ಲಿ ಜನರು ಸಿನಿಮಾ ನೋಡುವಂತ ವಿಧಾನನೇ ಬದಲಾಗಿ ಹೋಯಿತು. ಅದರಲ್ಲೂ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದ ತುಂಬಾ ಇಷ್ಟು ವರ್ಷಗಳ ಕಾಲ ಬಾಲಿವುಡ್ ನಲ್ಲಿ ಇಂಥ ಸಿನಿಮಾಗಳು ಬಂದಿರಲಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಕನ್ನಡದಂತ ಪ್ರಾದೇಶಿಕ ಸಿನಿಮಾದಿಂದ ಇದು ಸದ್ಯ ಆಗುವುದಾದ್ರೆ ಬಾಲಿವುಡ್ ನಿಂದ ಇದು ಯಾಕೆ ಸಾಧ್ಯ ಇಲ್ಲ ಅಂತ ಕೇಳತೊಡಗಿದ್ರು. ಅಷ್ಟರ ಮಟ್ಟಿಗೆ ಅಂದ್ರೆ ಹಿಂದೂಗಳ ಶ್ರದ್ಧೆಯನ್ನ ಬಡಿದೆಬ್ಬಿಸಿದಂತ ಕಾರಣಕ್ಕಾಗಿ ಕಾಂತಾರ ಸಾಮಾಜಿಕವಾಗಿ ಕೂಡ ದೊಡ್ಡ ಬದಲಾವಣೆಗೆ ನಾಂದಿಯನ್ನ ಹಾಡಿತ್ತು. ಇದಲ್ಲದೆ ಸಿನಿಮಾಗಳಲ್ಲಿ ತೋರಿಸೋದು ಒಂದ್ ಕಡೆ ಆದ್ರೆ ಅದ್ರ ಮೇಲೆ ಜನ ಏನ್ ಮಾತನಾಡ್ಕೊಳ್ತಾರೆ ಅನ್ನೋದು ಕೂಡ ಇನ್ನೊಂದು ಭಾಗ. ಇತ್ತೀಚಿನ ಕೆಲ ವರ್ಷಗಳಲ್ಲಿ ಬಂದಂತ ಸಿನಿಮಾಗಳು ಜನರನ್ನ ಇಂಥ ಚರ್ಚೆ ಮಾಡುವಂತೆ ಮಾಡ್ತಿವೆ. ಭಾರತದ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಆಧಾರವಾಗಿಟ್ಕೊಂಡು ಬಂದಂತ ಉರಿ, ರಾಣಾ ಗೂಢಾಚಾರಿಯ ಕತೆ ಮೇಲೆ ಬಂದಂತ ದುರಂದರ್ನಂತ ಸಿನಿಮಾಗಳು ಗಲ್ಲಾಪೆಟ್ಟಿಗೆಯಲ್ಲಿ ಧೂಳೆ ಬೆಸ್ತಿದ್ದಾವೆ. ನಿಜ ಹೇಳಬೇಕು ಅಂದ್ರೆ ಇವು ದೇಶದ ಶೌರ್ಯವನ್ನ ಸಾರುವಂತ ಸಿನಿಮಾಗಳು. ಮತ್ತೆ ಭಾರತೀಯರು ಎಲ್ಲರೂ ಕೂಡ ಇವುಗಳ ಬಗ್ಗೆ ಹೆಚ್ಚು ಹೆಮ್ಮೆಯನ್ನ ಪಡಬೇಕು. ಆದ್ರೆ ವಿಚಿತ್ರ ನೋಡಿ, ಭಾರತದಂತ ದೇಶದಲ್ಲಿ ಇಂಥ ಸಿನಿಮಾಗಳನ್ನ ಪ್ರೋಪಗಂಡಾ ಸಿನಿಮಾಗಳು ಅಂತ ಲೇಬಲ್ ಅನ್ನ ಹಚ್ಚಲಾಗ್ತಿದೆ. ಅಂದ್ರೆ ಇವೆಲ್ಲ ಕಪೋಲ ಕಲ್ಪಿತ ಸಿನಿಮಾಗಳು, ಇದರಲ್ಲಿ ಯಾವುದೇ ನಿಜಾಂಶ ಇಲ್ಲ ಅಂತಾನೂ ಕೂಡ ಪ್ರಚಾರ ಮಾಡಲಾಗ್ತಿದೆ. ಅದರಲ್ಲೂ ಇತ್ತೀಚೆಗೆ ಬಂದಂತ ದುರಂದರ್ ಸರಣಿಯ ಸಿನಿಮಾಗಳಲ್ಲಿ ದೇಶದ ಹೆಮ್ಮೆಯ ಗೂಢಾಚಾರಿ ಶತ್ರು ದೇಶ ಆದಂತ ಪಾಕಿಸ್ತಾನದಲ್ಲಿ ಕೆಲಸ ಮಾಡಿದನ್ನ ತೋರಿಸಿದ್ರೆ ಇಲ್ಲಿಯ ಕೆಲ ನೀತಿಗೆಟ್ಟ ರಾಷ್ಟ್ರ ವಿರೋಧಿ ಜನರಿಗೆ ಇರುಸು ಮುರುಸು ಉಂಟಾಗೋದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ಅಂದ್ರೆ ಬಹುಸಂಖ್ಯಾತರಿಗೆ ಮತ್ತು ಭಾರತೀಯರಿಗೆ ಸಹಿಸುವಂತ ಸಿನಿಮಾಗಳನ್ನ ಬದಲಾದಂತ ಬಾಲಿವುಡ್ನ ವ್ಯವಸ್ಥೆ ಇಂಥವ್ರಿಗೆ ಇನ್ನಿಲ್ಲದಂತ ನೋವನ್ನು ಕೊಡ್ತಿರೋದಂತೂ ಸುಳ್ಳಲ್ಲ. ಹಾಗಾದ್ರೆ ನಿಜವಾಗಿಯೂ ಭಾರತ ಚಿತ್ರರಂಗದಲ್ಲಿ ಇಂಥದೊಂದು ಪ್ರಮುಖ ಬದಲಾವಣೆ ಬರೋದಕ್ಕೆ ನಿಜವಾದ ಕಾರಣ ಆದ್ರೂ ಏನು? ಅದಕ್ಕೆ ಕಾರಣ ಒಂದಲ್ಲ, ಹಲವು. ನಮ್ಮ ದೇಶದಲ್ಲಿ ದೇಶಭಕ್ತಿ ಇಲ್ಲದಂತ ಬುದ್ಧಿಜೀವಿಗಳು ಎಲ್ಲಿಲ್ಲ ಹೇಳಿ? ಶಾಲಾ ಪಠ್ಯ ಪುಸ್ತಕ ತಯಾರು ಮಾಡುವಂತ ಕಮಿಟಿಯಿಂದ ಹಿಡಿದು ಎಲ್ಲಾ ಜಾಗಗಳಲ್ಲೂ ಕೂಡ ಭಾರತೀಯತೆಯನ್ನ ವಿಜೃಂಭಿಸಿದಂತ ನಿರಾಭಿಮಾನ ಬುದ್ಧಿಜೀವಿಗಳು ಪದ್ಮಾಸನವನ್ನು ಹಾಕೊಂಡು ಕೂತಿದ್ದಾರೆ. ಇದಕ್ಕೆ ಸಿನಿಮಾ ರಂಗ ಕೂಡ ಹೊರತಾಗಿಲ್ಲ. ಒಂದ್ ಕಾಲದಲ್ಲಿ ಮುಂಬೈನ ಸಣ್ಣ ವರ್ಗದ ಬುದ್ಧಿಜೀವಿಗಳು ದೇಶದ ಜನರು ಏನನ್ನ ನೋಡ್ಬೇಕು ಅಂತ ನಿರ್ಧರಿಸ್ತಿದ್ರು. ಆದ್ರೆ ಈಗ ಕಾಲ ಬದಲಾಗಿದೆ. ಸೋಷಿಯಲ್ ಮೀಡಿಯಾಗಳಿಂದಾಗಿ ಸಣ್ಣ ಹಳ್ಳಿಯಲ್ಲಿ ಕುಳಿತಂತ ಪ್ರೇಕ್ಷಕನ ಧ್ವನಿ ಈ ಮುಂಬೈನ ವಿಮರ್ಶಕರಿಗಿಂತನೂ ಕೂಡ ದೊಡ್ಡದಾಗಿದೆ ಮತ್ತೆ ಗಟ್ಟಿಯಾಗಿದೆ. ಈ ಬಾಲಿವುಡ್ನ ಉದ್ಯಮಿಗಳಿಗೆ ಹಳಸಲು ಜಾತ್ಯತೀತ ಅಮಲಿನ ಸಿನಿಮಾಗಳು ಯಾವಾಗ ಜನರಿಗೆ ಆಕಳಿಕೆ ಬರುವಂತೆ ಮಾಡೋದಕ್ಕೆ ಶುರುವಾದವು, ಆಗ ಅವ್ರಿಗೆ ಕನಿಷ್ಠ ದುಡ್ಡಿಗಾದ್ರೂ ಕೂಡ ಅನಿವಾರ್ಯವಾಗಿ ಬದಲಾಗಬೇಕಾದಂತ ಪರಿಸ್ಥಿತಿ ಬಂದೊದಗ್ತು. ಅದಕ್ಕಾಗಿನೇ ನಮ್ಮ ನೆಲದ ಬೇರುಗಳಿಗೆ ಹತ್ತಿರದಂತ ಕಥೆಗಳನ್ನ ಹೇಳೋದಕ್ಕೆ ಶುರು ಮಾಡ್ತು. ಇನ್ನು ಪ್ರೇಕ್ಷಕ ವರ್ಗಕ್ಕೆ ಬಂದಾಗ ಉರಿ ಮತ್ತು ಬಾಲ್ಕೋಟ್ನ ದಾಳಿಗಳ ನಂತರ ಭಾರತೀಯರ ಮನಸ್ಥಿತಿ ಬದಲಾಗಿದೆ. ಇತಿಹಾಸದ ಪಠ್ಯ ಪುಸ್ತಕಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಮುಚ್ಚಲಾಗಿದ್ದಂತ ಸತ್ಯಗಳನ್ನ ತಿಳಿಯುವಂತ ಹಂಬಲ ಜನರಲ್ಲಿ ಮೂಡಿದೆ. ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಇಸ್ಲಾಮಿಕ್ ದಾಳಿಕೋರನ್ನ ವಿಜೃಂಭಿಸಿದಷ್ಟು ನಮ್ಮ ಶಿವಾಜಿ, ಮಹಾರಾಣಾ ಪ್ರತಾಪ್,
ನಮ್ಮ ಹಂಪಿಯ ಶ್ರೀಕೃಷ್ಣ ದೇವರಾಯ ಇವ್ರ್ಯಾರನ್ನು ಕೂಡ ಹೊಗಳಿ ಬರ್ದಿಲ್ಲ. ಅದರಂತೆಯೇ ನಮ್ಮ ಧರ್ಮದ ನಮ್ಮ ದೇಶದ ಹುಡುಗಗಳನ್ನ ತೋರಿಸೋಷ್ಟು ಚೆನ್ನಾಗಿ ಒಳ್ಳೆ ವಿಷಯಗಳನ್ನ ತೋರಿಸಿಲ್ಲ ಅನ್ನೋದು ಗೊತ್ತಾಗಿದೆ. ಹಾಗಾಗಿನೇ ಪ್ರೇಕ್ಷಕ ಬದಲಾವಣೆಯನ್ನ ಬಯಸ್ತಿದ್ದಾನೆ. ನಿಜಕ್ಕೂ ಭಾರತೀಯ ಸಿನಿಮಾಗಳು ಈಗ ಅಂಜು ಮತ್ತು ಅಳುಕಿನ ಕಥೆಗಳಿಗಿಂತ ಹೆಮ್ಮೆ ಮತ್ತು ನೈತಿಕತೆ ಕಥೆಗಳತ್ತ ಸಾಗಿವೆ. ವೀಕ್ಷಕರೇ, 2026ರಲ್ಲಿ ಕೇವಲ ಠಾಕೂರ್ ಮಾತ್ರ ವಿಲನ್ ಅಲ್ಲ, ರಾಷ್ಟ್ರ ವಿರೋಧಿ ಸಂಚುಗಾರ ಕೂಡ ದೇಶದ ವಿಲನ್. ಹಿಂದೂ ದೇವರುಗಳು ಇನ್ಮುಂದೆ ಹಾಸ್ಯದ ವಸ್ತುಗಳಲ್ಲ, ಅವರು ತಲಾಂತರದಿಂದ ನಮ್ಮ ಪೂರ್ವಜರ ಕಾಲದಿಂದನೂ ಕೂಡ ಅದ್ಭುತವಾದಂತ ಸ್ಫೂರ್ತಿಯಾಗಿದ್ದಾರೆ. ಹಾಗಾಗಿ ಕೊನೆಗೆ ಗಟ್ಟಿಯಾಗಿ ಹೇಳ್ಬೇಕಾದಂತ ಮಾತು ಅಂದ್ರೆ, ಬಾಲಿವುಡ್ ಕೊನೆಗೂ ಪ್ರೇಕ್ಷಕರಿಗೆ ಬರೀ ಉಪದೇಶ ಮಾಡುವುದನ್ನ ನಿಲ್ಲಿಸಿ ಅವರ ಮಾತುಗಳನ್ನ ಕೇಳೋದಿಕ್ಕೆ ಶುರುವಾಗಿದೆ. ಈಗ ಬಾಲಿವುಡ್ ಬದಲಾಗ್ತಿದೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಅಂತ ಹೇಳ್ತಾ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.